ಹಲೋ, ಮತ್ತೊಮ್ಮೆ ಶರಣಾರ್ಥಿಗಳು. ಇವತ್ತು ಬಂದದ್ದು ಎಲ್ಪ ಅಂದ್ರೆ ಪಟ್ಟದಕಲ್ಲು ಬಾದಾಮಿಯ ಪ್ರಸಿದ್ಧ ಮತ್ತೊಂದು ಸ್ಥಳ ಅಂತ ಬಾದಾಮಿ ಚಾಲುಕ್ಯರದ್ದು ಹೇಳ್ಬೋದ. ಇದು ಎಷ್ಟರ ಮಟ್ಟಿಗೆ ಫೇಮಸ್ ಅಂದ್ರೆ 1987ರಾಗ ಇದನ್ನು ವಿಶ್ವ ಪಾರಂಪರಿಕ ಸ್ಥಾನವನ್ನಾಗಿ 11ನೇ ಅಧಿವೇಶನದಲ್ಲಿ ಮಾಡ್ತಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬರ್ರಿ ಹೋಗೋಣ. ಇಲ್ಲಿ ನಾವು ಪ್ರಮುಖವಾಗಿ 9 ದೇವಾಲಯಗಳನ್ನ ಕಾಣಬಹುದು. ಅದ್ರಾಗ ಒಂದು ಜೈನ ಮಸೀದಿ ಐತಿ. ಹಂಗೆ ಮತ್ತು ಏನೇನಪ್ಪ ವಿಶೇಷತೆ ಅಂದ್ರೆ ಇಲ್ಲಿ ದ್ರಾವಿಡ ಶೈಲಿ ಒಳಗೂ ಕಟ್ಟ್ಯಾರ ಮತ್ತು ಉತ್ತರ ಭಾರತದ ಅರಣ್ಯರ ಶೈಲಿ ಒಳಗೂ ಕಟ್ಟಿದ್ದಾರೆ. ಈಗ ತೋರಿಸ್ತೀನಿ ಮರಿ. ನೋಡ್ರಿ, ಹಿಂದೂ ಮತ್ತು ಜೈನ ದೇವಾಲಯಗಳು ಎಷ್ಟು ಬಾರಿ ಕಾಣತ್ತಾವ. ಪೂರ್ತಿ ನೋಡೋಣ, ಒಳಗೆ ಹೋಗಿ ನೋಡೋಣ ಬರ್ರಿ. ಇದ್ಯಾವ ಗುಡಿಪ್ಪ ಅಂದ್ರೆ ಕಾಡು ಸಿದ್ದೇಶ್ವರ ಗುಡಿ. ಇದು ಹೆಂಗೈತಿ ನೋಡೋಣ ಬರ್ರಿ. ಈ ಕಾಡು ಸಿದ್ದೇಶ್ವರ ದೇವಾಲಯ ಏನಪ್ಪ ಅಂದ್ರೆ ನಾಗರ ಶೈಲಿ ಒಳಗದ. ಇಲ್ಲಿ ನೋಡ್ರಿ, ಸ್ವಲ್ಪ ಕಾಲುದೆಲ್ಲ ನಾಶ ಮಾಡ್ಯಾರ. ಇದೆಲ್ಲ ಸ್ವಲ್ಪ ನಾಶ ಮಾಡ್ಯಾರ, ಸ್ವಲ್ಪ ಉಳ್ದಾವ. ಇದನ್ನ 7ನೇ ಶತಮಾನದಾಗ ಕಟ್ತಾರೆ. ಈ ರೀತಿ ಅದ. ಅರ್ಧನಾರೀಶ್ವರ, ಹರಿಹರ ಎಲ್ಲ ಮೂರ್ತಿಗಳನ್ನ ಕೆತ್ತಿದ್ದಾರೆ. ಬ್ರಹ್ಮ ವಿಷ್ಣುನ ಚಿತ್ರಣವೂ ಕೂಡ ಇಲ್ಲಿದೆ. ಈ ರೀತಿ ಅದ. ಇಲ್ಲಿ ನೋಡ್ರಿ, ಇವರು ಬಾದಾಮಿ ಚಾಲುಕ್ಯರು ಚೌಕಾಕಾರದಲ್ಲಿ ಶಿವಲಿಂಗವನ್ನು ಕಟ್ಟಿದ್ದಾರೆ. ಹಂಪಿಯಲ್ಲಿ ಹೋದ್ರೆ ನಮ್ಗೆ ಯಾವ ವೃತ್ತಿ ಅಂದ್ರೆ ವೃತ್ತದ ಆಕಾರದಾಗ ಶಿವಲಿಂಗ ಕಾಣ್ತದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ಕಾದ್ರೆ ಇಲ್ಲಿ ಬರ್ದಾರು ನೋಡ್ರಿ. ಇದು ಯಾವ ದೇವಸ್ಥಾನಪ್ಪ ಅಂದ್ರೆ ಜಂಬುಲಿಂಗ ದೇವಾಲಯ. ಇದು ಯಾವ ಆಕಾರದಾಗ ಐತಪ್ಪ ಅಂದ್ರೆ ನಾಗರ ಶೈಲಿ ಮತ್ತು ಉತ್ತರ ಭಾರತದ ಅರಣ್ಯರ ಶೈಲಿ ಇದ್ದಂಗೆ ಐತಿ. ಇಲ್ಲಿ ನೋಡ್ಬೋದು ಸಭಾಂಗಣ ಐತಿ. ನೋಡ್ರಿ, ಮೂರ್ತಿಗಳೆಲ್ಲ ಇಲ್ಲಿ ನಾಶ ಆಗ್ಯದವ. ನಂದಿ ಮೂರ್ತಿ ನಾಶವಾಗದ. ಆಮೇಲೆ ನೋಡ್ರಿ, ವಿಷ್ಣುವಿನ ಅವತಾರ. ಇದು ನಾಗರ ಮತ್ತು ಉತ್ತರ ಅರಣ್ಯರ ಶೈಲಿ ಈ ರೀತಿ ಅದ. ಇದು ಸಂಪೂರ್ಣ ಚಿತ್ರಣ. ಇದ್ಯಾವ ದೇವಸ್ಥಾನಪ್ಪ ಅಂದ್ರೆ ಇದು ಗಳಗನಾಥ ದೇವಸ್ಥಾನ. ಇದು 8ನೇ ಶತಮಾನದ ಆರಂಭದಲ್ಲಿ ಪೂರ್ಣಗೊಂಡಿದೆ. ಆದರೆ ಈಗ ಪ್ರಸ್ತುತವಾಗಿ ಅರ್ಧ ನಾಶ ಆಗದ. ಇದು ನಾಗರ ಅಂದ್ರೆ ಉತ್ತರ ಭಾರತ ಶೈಲಿ ಒಳಗೆ ಅದ. ತೋರಿಸ್ತೀನಿ ಬರ್ರಿ. ಗುಡಿ ಮತ್ತು ಅದ್ರ ಸುತ್ತಮುತ್ತ ಒಳಗೆ ಏನೇನೈತಿ ನೋಡೋನು. ಸ್ವಲ್ಪ ಬಿಸ್ಲಿಗೆ ಕಾಣ್ ಮತ್ತು ಒಬ್ಬ ಇದನ್ನೇ ಮೊಬೈಲ್ ತೊಗೊಂಡ. ಅದಕ್ಕೆ ಹಿಂಗೆ ವಿಡಿಯೋ ಮಾಡೋಕೆ ಸಾಧ್ಯ ಆಗೈತಿ. ಮುಂದಿನ ಸಲ ಟ್ರೈ ಮಾಡ್ತೀನಿ. ಹಂಗೆ ಪ್ರೋತ್ಸಾಹ ಕೊಡ್ತೀವಿ ನಮಗೂ. ಇಲ್ಲಿ ನೋಡ್ರಿ, ಅರ್ಧ ಮುರ್ಧ ಗುಡಿ ಆಗದ. ಯಾಕಂದ್ರೆ ಅದ ಫಸ್ಟ್ ನೋಡ್ಕೊಂಡು ಇರೋಕೆ ಆಗಂಗಿಲ್ಲ, ಹೊಡೆದೈತಿ. ಇನ್ನು ಈಗ ಡೆವಲಪ್ ಮಾಡ್ಯಾರ. ನೀವು ನೋಡ್ಬೋದು, ಇದು ಹೊಯ್ಸಳ ಶೈಲಿ ಒಳಗೈತಿ. ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗ್ಯದ, ಅಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗ್ಯದ ನೋಡಿ. ಇದಕ್ಕೆ ಪಟ್ಟದಕಲ್ಲು ಅಂತ ಹೆಂಗೆ ಹೆಸರು ಬರ್ತಂದ್ರೆ ಬಾದಾಮಿ ಚಾಲುಕ್ಯರ ರಾಜ್ಯರು ಏನದಾರಪ್ಪ ಅಂದ್ರೆ ಅವರೆಲ್ಲ ಪಟ್ಟಾಭಿಷೇಕವನ್ನು ಇಲ್ಲಿ ಪಟ್ಟದಕಲ್ಲಿನಲ್ಲೇ ಮಾಡ್ಕೋತಿದ್ರು. ಅದರ ನೆನಪಿಗಾಗಿ ಗುಡಿಗಳನ್ನು ಕಟ್ತಿದ್ರು. ಅದಕ್ಕಾಗಿ ಇದಕ್ಕೆ ಪಟ್ಟ ಅಂದರೆ ಪಟ್ಟಾಧಿಕಾರವನ್ನು ಇಲ್ಲೇ ವಹಿಸ್ಕೋತಿದ್ರಲ್ಲ. ಕಲ್ಲು ಅಂದರೆ ಕಲ್ಲಿನಿಂದ ಮೂರ್ತಿಗಳನ್ನು ಹಾಗೂ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಅದಕ್ಕೆ ಅದನ್ನು ಪಟ್ಟದ ಕಲ್ಲು ಅಂತಾರೆ. ನೋಡ್ಬೋದು, ಇಲ್ಲಿ ಒಳಗಿನ ಸೈಡ ಇಲ್ಲಿ ಸಕ್ಕ ಡ್ಯಾಮೇಜ್ ಆಗದ. ಆದರೂ ಗುಡಿ ಮಾತ್ರ ನೋಡೋಕೆ ಮಸ್ತ್ ಅದಾವ. ಇದು ಬಾದಾಮಿಯಿಂದ 23 ಕಿಲೋಮೀಟ್ರ್ ಐತಿ. ಮತ್ತು ಐಹೊಳೆದಿಂದ ಎಷ್ಟು ಐತಪ್ಪ ಅಂದ್ರೆ 8 ಕಿಲೋಮೀಟ್ರ 9 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ನೋಡ್ರಿ,
ನಮ್ಮ ಕರ್ನಾಟಕ ಸಂಸ್ಕೃತಿಗಳನ್ನು ಉಳಿಸ್ರಿ. ಇದ್ರೊಳಗೆ ಶಿವಲಿಂಗವನ್ನು ನೋಡ್ತಾ ಇದ್ರೆ ಇದು ಅರ್ಧ ನೋಡೋ ಇಲ್ಲಿ ಅರ್ಧಕ್ಕಿಂತ ಕೆಳಗೆ ಇದು ಬ್ಲ್ಯಾಕ್ ಏನು ಕಾಣತೈತಿಲ್ಲ ಶಿವಲಿಂಗ ಅದಕ್ಕಿಂತ ಕೆಳಗೆ ಅದು ಚೌಕಾಕಾರ ಒಳಗಿತ್ತು. ಅದನ್ನ ನೀವು ನೋಡ್ಬೋದು, ಅಲ್ಲೆಲ್ಲ ಗುರ್ತದ. ಅದನ್ನೆಲ್ಲ ಏನು ಮಾಡ್ಯಾರಪ್ಪ ಅಂದ್ರೆ ನಾಶ ಮಾಡ್ಯಾರ. ನೋಡೋಣ ಬರ್ರಿ ಮತ್ತು ಅವ್ರಿಗೆ ದೇವಸ್ಥಾನದ ಹೊರಗಡೆ ಗುಡಿ. ಇದು ಅರ್ಧನೇ ಆಗೈತಿ, ಸಂಪೂರ್ಣ ಇಲ್ಲ. ಇದು ಗಳಗನ ದೇವಸ್ಥಾನ. ಇದ್ಯಾವ ಗುಡಿಪ್ಪ ಅಂದ್ರೆ ಚಂದ್ರಶೇಖರ ದೇವಸ್ಥಾನ. ಈ ಗುಡಿ ಮುಂದೆ ನಂದಿ ಇರ್ತೈತಿಲ್ಲ, ಅದ ನಾಶ ಆಗ್ಯದ. ಇದು ಚಿಕ್ಕ ಗುಡಿ, ಮುಖವಾಗ್ಯದ. 7ನೇ ಶತಮಾನದ ಪೂರ್ವಾರ್ಧದಲ್ಲೇ ಕಟ್ಟ್ಯಾರ ಇದನ್ನ. ಈ ರೀತಿ ಆಗ್ಯದ. ಮ್ಯಾಗ ಯಾವುದೇ ರೀತಿ ಗೋಪುರ ಇಲ್ಲ ನೋಡ್ರಿ. ಒಳಗೆ ಶಿವಲಿಂಗ ಅದ. ಇಲ್ಲಿ ಈ ರೀತಿ ಅದ. ಒಳಗೇನೈತಿ ಶಿವಲಿಂಗ ಅದ. ಚೌಕಾಕಾರದ ಗರ್ಭಗುಡಿ ಐತೆ. ಇದಿಷ್ಟು ಈ ದೇವಾಲಯದ ಮಹತ್ವ. ಈ ಕಂಬಗಳು ಕಾಣ್ತಾವಲ್ಲ ನಿಮಗೆಲ್ಲ, ಈ ಕಂಬಗಳನ್ನ ಕಟ್ಟಲು ಲಲ್ಲಚ್ಚಿ ಅಂತ ಸೂಳೆಗಳು ಸಹ ಇದನ್ನು ಕಟ್ಟಕ್ಕೆ ಸಹಾಯ ಮಾಡ್ತದೆ. ಇಲ್ಲಿ ನೋಡ್ರಿ, ಒಳಗೆ ಶಿವಲಿಂಗದ. ಶಿವಲಿಂಗ ನೋಡ್ಕೊಂಡು ಬರೋಣ ಬರ್ರಿ. ಇಲ್ಲಿ ನೋಡ್ರಿ ಯಾವ ರೀತಿ ಮೇಲೆ ಸಹ ಶೈಲಿಗಳದ, ಕಮಲಗಳು. ನೋಡ್ರಿ ಶಿವಲಿಂಗ ನಾಶ ಆಗದ, ಅರ್ಧನ ಅದ. ಇದು ಚೌಕಾಕಾರವಾಗಿ ಅದ. ಆಮೇಲೆ ಇಲ್ಲೊಂದು ಶಾಸನ ಅದ. ಇಲ್ಲಿ ನೋಡ್ರಿ, ಇದು ಶಾಸನ ಕಾಣತೈತಿಲ್ಲ. ಶಾಸನದ ಮೇಲೆ ಬಸವಾದನ, ಈ ಕಡೆ ಎತ್ತದ. ಆಮೇಲೆ ಇಲ್ಲಿ ಶಿವಲಿಂಗ ಅದ. ಇಲ್ಲೊಬ್ಬ ಮನುಷ್ಯ ಅಂದರೆ ಪೂಜೆ ಮಾಡುತ್ತಿರುವ ಅರ್ಚಕ. ಇಲ್ಲಿ ನೋಡ್ರಿ, ಈ ಶಾಸನ ಎಷ್ಟಾಗಪ್ಪ ಅಂದ್ರೆ 1163 ಈ ಶಾಸನ ಹೊರಡಿಸ್ತಾರೆ. ಇದ್ರೊಳಗೆ ಕಲ್ಯಾಣಿ ಚಾಳುಕ್ಯರ 3ನೇ ತೈಲ ಹಾಗೂ ಚಾವುಂಡ ರಾಯನ ಬಗ್ಗೆ ತಿಳಿಸುತ್ತದೆ. ಅಂದರೆ 3ನೇ ತೈಲನ ವಂಶದ ಚಾವುಂಡ ರಾಯನ ಬಗ್ಗೆ ಇದರಲ್ಲಿ ಉಲ್ಲೇಖ ಐತಿ. ಈ ಶಾಸನದಾಗ ಏನು ಉಲ್ಲೇಖ ಐತಪ್ಪ ಅಂದ್ರೆ, ವಿಜಯೇಶ್ವರ ದೇವರಿಗಾಗಿ ಸ್ಥಾನಾಚಾರ್ಯ ಸೂರ್ಯ ಭಂಡಾರ ದೇವನಿಗೆ ಭೂಮಿಯನ್ನು ದಾನದತ್ತೆಯಾಗಿ ಕೊಟ್ಟಿದ್ದ ಇದ್ರೊಳಗೆ ಪತ್ರೊಳಗೆ ಐತಿ ಈ ಶಾಸನದಾಗ. ಬರ್ರಿ ಮತ್ತು ನೆಕ್ಸ್ಟ್ ದೇವಾಲಯ ನೋಡೋಣ. ಇನ್ನೊಂದು ಈ ಸಂಗಮೇಶ್ವರ ದೇವಾಲಯದ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಪ್ರತಿ ಗುಡಿ ಮುಂದೂ ನಂದಿ ವಿಗ್ರಹ ಇರ್ತದೆ. ಇಲ್ಲದ ನೋಡ್ರಿ, ಇದು ಈಗ ನಾಶವಾಗ್ಯದ. ಬರ್ರಿ ಬೇರೆ ದೇವಸ್ಥಾನ ನೋಡೋಣ. ಇದೇನೈತಿ 8ನೇ ಶತಮಾನದಾಗ ಇಲ್ಲೊಂದು ಒಳಗೆ ಕಾಂಬ ಐತೆ, ಅದ ವರ್ಕ್ ಐತೆ ಅಂತ ತೋರ್ಸೋಕ್ಕಾಗಲ್ಲ. ಅದು 8ನೇ ಶತಮಾನದಾಗ ಕಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಅಂದ್ರೆ ಅಲ್ಲೊಂದು ಶಾಸನ ಅದ. ಇಲ್ಲಿ ನೋಡ್ರಿ, ಎಲ್ಲ ಒಡೆದೊಡೆದು ಚೂರಾಗವು. ಎಲ್ಲ ಮೇಲೆ ಬಸವಣ್ಣನ ಮೂರ್ತಿಗಳು ಇದ್ದವು, ನಂದಿ ಮೂರ್ತಿಗಳು. ನೋಡ್ರಿ, ಚಿಕ್ಕ ದೇವಾಲಯ ಇದೆ. ಈ ರೀತಿ ಆಗದ ಎಲ್ಲ. ನೋಡಿಲ್ಲಿ ಹೊಡೆದು ಹೋಗ್ಯಾವ. ಅಲ್ಲಿ ಒಂದೊಂದಿತ್ತು, ಒಂದು ಪೂರ್ತಿ ಅರ್ಧನ ಡ್ಯಾಮೇಜ್ ಮಾಡ್ಯಾರ. ಒಂದೊಂದು ಸ್ವಲ್ಪ ನನ್ನ ಅನ್ಸಿದ ಪ್ರಕಾರ ಕಟ್ಟಡ ಸ್ವಲ್ಪ ಅರ್ಧದ್ರೊಳಗನ ಮುಗ್ದವ ಅನಿಸ್ತದೆ. ಇಲ್ಲಿ ನೋಡಿ, ನಾನು ನೋಡ್ರೆ ಗೊತ್ತಾಗ್ಬೋದು. ಇಲ್ಲಿ ನೋಡ್ರಿ, ಶಿವಲಿಂಗ ಹೆಂಗೆ ಡ್ಯಾಮೇಜ್ ಆಗ್ಯದ.
ಇದ್ಯಾವ ದೇವಸ್ಥಾನಪ್ಪ ಅಂದ್ರೆ ವಿರೂಪಾಕ್ಷ ದೇವಾಲಯ. ಇದನ್ನು 2ನೇ ವಿಕ್ರಮಾದಿತ್ಯನ ಹೆಂಡತಿ ಲೋಕಮಹಾದೇವಿ ಅಂದ್ರೆ ಅವನು ವಿಕ್ರಮಾದಿತ್ಯ. ಇದ್ಯಾವ ದೇವಸ್ಥಾನಪ್ಪ ಅಂದ್ರೆ ವಿರೂಪಾಕ್ಷ ದೇವಾಲಯ. ವಿರೂಪಾಕ್ಷ ದೇವಾಲಯ ಯಾಕೆ ಕಟ್ತಾರಪ್ಪ ಅಂದ್ರೆ 2ನೇ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ. ಇದು ಎಂಟ್ರೆನ್ಸ್. ಪಲ್ಲವರ ಮೇಲೆ ದಾಳಿ ಮಾಡೋಣ ಕಂಚಿಪುರಂನ ಗೆದ್ದುಕೊಳ್ತಾನೆ. ಅದರ ಗೆಲುವಿನ ನೆನಪಿಗೋಸ್ಕರ ತನ್ನ ಹೆಂಡತಿ ಆದಂಥ ಲೋಕಮಹಾದೇವಿ ಈ ಗುಡಿಯನ್ನು ನಿರ್ಮಾಣ ಮಾಡ್ತಾಳೆ. ಈ ರೀತಿ ಐತಿ ನೋಡ್ರಿ. ದೊಡ್ಡದಾದಂಥ ಕಂಬಗಳದಾವ, ಎಲ್ಲ ಕಡೆ ಚಿತ್ರಗಳವ ನೋಡಿ. ಬೆಳಕು ಮುರಿಸಲು ಬಂದ ಅಲ್ಲಿ ಮೊದಲಿತ್ತು, ಅದ್ರ ಮ್ಯಾಗ ಈಗ ಇದನ್ನು ಹಾಕಿದಾರೆ, ಅದಕ್ಕೆ ಕಾಸಿ ಬರ್ಲಾಗ್ತದೆ. ಒಳಗಡೆ ವಿರೂಪಾಕ್ಷ ದೇವರು. ಇದೇನೈತಪ್ಪ ಅಂದ್ರೆ ದೇವಸ್ಥಾನದ ಆಚೆಯ ನೋಟ ಇದು. ಅಲ್ಲಿ ನೋಡ್ರಿ, ಅಲ್ಲಿ ಸ್ವಲ್ಪ ನಾಶ ಆಗ್ಯದ. ಸ್ವಲ್ಪ ನಾಶ ಆಗ್ಯದ. ಈ ರೀತಿ ಆಗ್ಯದ. ಇದಕ್ಕೆ ಯಾವ ಸ್ಫೂರ್ತಿ ಅಂದ್ರೆ ದೇವಾಲಯ ಮಹಾಬಲಿಪುರಂನಲ್ಲಿ ಇರುವಂತಹ ಕಾಮಾಕ್ಷಿ ದೇವಾಲಯ, ಅದನ್ನು ನೋಡಿ ಇದನ್ನು ಕಟ್ತಾರೆ. ಇದು ನೋಡಿ ದ್ವಾರ. ಈ ರೀತಿ ಆಗದ. ಇದು ಮಲ್ಲಿಕಾರ್ಜುನ ದೇವಸ್ಥಾನ. ಇದೇನದಲ್ಲ, ಇದ ಮಲ್ಲಿಕಾರ್ಜುನ ದೇವಸ್ಥಾನ. ಈ ದೇವಸ್ಥಾನವನ್ನು ಯಾರು ಕಟ್ಟಿಸ್ತಾರಪ್ಪ ಅಂದ್ರೆ 2ನೇ ವಿಕ್ರಮಾದಿತ್ಯನ ಕಿರಿಯ ರಾಣಿ ಅಂದ್ರೆ ಲೋಕಮಹಾದೇವಿ. ಏನು ಹಂಪಿ ವಿರೂಪಾಕ್ಷ ದೇವಾಲಯ ಬೇರೆ, ಈ ಪಟ್ಟದಕಲ್ಲು ವಿರೂಪಾಕ್ಷ ದೇವಾಲಯ ಏನು ಕಟ್ಟಿಸ್ತಾಳ, ಅದರ ನೆನಪಿಗಾಗಿ ಕಿರಿಯ ರಾಣಿ ತ್ರೈಲೋಕ ಮಹಾದೇವಿ ಕಟ್ಟಿಸ್ತಾಳೆ ಈ ಗುಡಿಯನ್ನು. ಇದು ದ್ರಾವಿಡ ಶೈಲಿ ಒಳಗನ ಐತೆ ಇದು. ಇಲ್ಲಿ ನೋಡ್ರಿ, ನಂದಿ ವಿಗ್ರಹ ನಾಶ ಆಗ್ಯದ, ಅರ್ಧ ಇಲ್ಲದ. ಮತ್ತು ಇಲ್ಲಿ ಒಳಗಡೆ ಬರ್ರಿ ನೋಡ್ಕೊಂಬರೋಣ. ಒಳಗಡೆ ಈ ರೀತಿ ಅದ. ಇಲ್ಲಿ ನೋಡ ಮೂರ್ತಿ ಹೊಡೆದದ ನೋಡಿ. ಎಲ್ಲ ರೀತಿ ಛತ್ರಗಳನ್ನ ಕಿತ್ತಿದ್ದಾರೆ. ಇಲ್ಲೂ ಕೂಡ ಮ್ಯಾಲಿಂತ್ರ ಬಿಸಿಲು ಬಿದ್ದರೆ ಇಲ್ಲೆಲ್ಲ ಕಡೆ ಬೆಳಕಾಗ್ತದೆ. ಅದಕ್ಕೆ ಈಗ ಬಂದ್ ಮಾಡ್ಯಾರ. ಇಲ್ಲಿ ನೋಡ್ರಿ, ಚೌಕಾಕಾರದ ಶಿವಲಿಂಗ. ಎಲ್ಲ ಕಡೆ ಒಳಗೆ ಗರ್ಭಗುಡಿ ಒಳಗೆ ಶಿವಲಿಂಗನ ಅದ. ಇಲ್ಲಿ ನೋಡಿ, ಇಲ್ಲಿ ಮೂರ್ತಿ ಡ್ಯಾಮೇಜ್ ಆಗ್ಯದ. ಇಲ್ಲಿ ಈ ಕಡೆ ಒಂದು ಬಾಕ್ಲದ, ಆ ಕಡೆ ಒಂದು ಬಾಕ್ಲದ, 3 ಕಡೆನೂ ಬಾಕ್ಲದ. ಇದು ಯಾವುದಪ್ಪ ಅಂದ್ರೆ ಮಲ್ಲಿಕಾರ್ಜುನ ದೇವಸ್ಥಾನ. ಅದ ಸಂಗಮೇಶ್ವರ ದೇವಾಲಯ ಎನ್ಕಳೆ ತೋರಿಸಿನ್ಲೇ ಆದದ. ಇದು ವಿರೂಪಾಕ್ಷ ದೇವಾಲಯ ಮೇಲಿಂದ ಇದ ನೋಡ್ರಿ. ತ್ರೈಲೋಕ ಮಹಾದೇವಿ ಕಟ್ಟಿದಂಥ ಮಲ್ಲಿಕಾರ್ಜುನ ದೇವಾಲಯ ಯಾವ ರೀತಿಯಾಗಿದೆ, ಈ ರೀತಿಯಾಗಿದೆ. ಅದ ಎಂಟ್ರೆನ್ಸ್ ಅದ ಮೊದಲಿದ್ದಿತ್ತು. ನನಗೆ ಸಾಧ್ಯ ಆದಷ್ಟು ಪಟ್ಟದಕಲ್ಲಿನ ಬಗ್ಗೆ ತಿಳ್ಸೋಕೆ ಟ್ರೈ ಮಾಡೀನಿ.
ಇನ್ನೂ ನಿಮ್ಮ ಪ್ರೋತ್ಸಾಹ ಇದ್ದರೆ ಇನ್ನೂ ಹೆಚ್ಚು ವಿಡಿಯೋ ಮಾಡ್ತಾನೆ. ಅದಕ್ಕಾಗಿ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಚಲೋ ಇತ್ತಲ್ಲ ಲೈಕ್ ಮಾಡಿರಿ, ಇರ್ಲಿಕ್ಕಂದ್ರೆ ಡಿಸ್ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗೋಣ. ಬಾಯ್ ಬಾಯ್, ಧನ್ಯವಾದಗಳು.